ಸೂಪರ್ ಆಗಿತ್ತು. ಲಾಸ್ಟ್ ಸೀನು ಎಲ್ಲ ನೋಡಿ ಮಸ್ತಾಗಿತ್ತು. ಸಿನಿಮಾದಲ್ಲಿ ವಿಲನ್ ಕ್ಯಾರೆಕ್ಟರ್ ಇಷ್ಟ ಆಯ್ತು. ನಮ್ಗೆ ಹೀರೋ ಕ್ಯಾರೆಕ್ಟರ್ ಇಷ್ಟ ಆಯ್ತು. ಹೀರೋ ಕ್ಯಾರೆಕ್ಟರ್ ಮಸ್ತಾಗಿತ್ತು. ಹಂಗೆ ಅಷ್ಟೇ, ವಿಲನ್ ಕ್ಯಾರೆಕ್ಟರ್ ಮಸ್ತಾಗಿತ್ತು. ಮೂವಿ ಟಿಕೆಟ್ಸ್ ಬುಕ್ ಮಾಡಕ್ಕೆ ಬಂದ್ವಿ. ತುಂಬ ಚೆನ್ನಾಗಿದೆ. ಕ್ಲೈಮ್ಯಾಕ್ಸ್ ಚೆನ್ನಾಗಿದೆ, ಮೆಸೇಜ್ ಇದೆ. ಗುಡ್ ಮೂವಿ. ಯೂತ್ ಏನು ಮೆಸೇಜ್ ಇದೆ ಸರ್ ಸಿನಿಮಾ? ಬಂದು ನೋಡಿ. ಸಿನಿಮಾ ಚೆನ್ನಾಗಿದೆ. ನಮ್ಮ ಎಲ್ಲ ವರ್ಲ್ಡ್ ಅದು ನಮ್ಮ ಕನ್ನಡಿಗರಲ್ವಾ, ಚೆನ್ನಾಗಿದೆ. ಸಿನಿಮಾ ತುಂಬ ಚೆನ್ನಾಗಿದೆ. ಅಂದರೆ ಇವತ್ತಿನ ಬ್ಯಾಂಗ್ಳೂರಲ್ಲಿ ಏನೆಲ್ಲ ನಡೀತಾ ಇದೆ ಅದೆಲ್ಲ ತುಂಬ ಚೆನ್ನಾಗಿ ತೋರಿಸ್ತಾರೆ ಫಿಲ್ಮಲ್ಲಿ. ಸಿನಿಮಾ ಹೇಳಬೇಕು ಅಂದರೆ ಇವತ್ತಿನ ಹೆಣ್ಣಿಗೆ ಈ ಥರ ಹಿಂಸೆ ಆಗ್ತದೆ ಬ್ಯಾಂಗ್ಳೂರಲ್ಲಿ, ತುಂಬ ಚೆನ್ನಾಗಿ ತೋರಿಸ್ತಾರೆ. ಒಂದು ಹೆಣ್ಮಗು ಬಂದು ಹೇಗೆಲ್ಲ ಫೈಟ್ ಮಾಡಿ ಸಿನಿಮಾದಲ್ಲಿ ಒಂದು ಸ್ಪೋರ್ಟ್ಸಲ್ಲಿ ಗೆಲ್ತಾಳೆ, ಅದು ತುಂಬ ತೋರಿಸ್ತಾರೆ ಡೈರೆಕ್ಟ್ರು. ಮೂವಿ ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು. ಸಿನಿಮಾ ಬಂದೆಲ್ಲ ನೋಡಿ ಆಯಿತಾ? ಥ್ಯಾಂಕ್ ಯು. ಸಿನಿಮಾ ಚೆನ್ನಾಗಿದೆ. ಹೊಸ ಕಾನ್ಸೆಪ್ಟಲ್ಲಿ, ಅಂದರೆ ತುಂಬ ಸಿನಿಮಾಸ್ ಈ ಥರ ನೋಡಿದ್ದೀವಿ, ಬಟ್ ಆದರೆ ಇದು ನ್ಯೂ ಟೀಮು ಆ್ಯಕ್ಚುಲಾಗಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ್ಯಕ್ಚುಲಾಗಿ ಒಂದು ಒಳ್ಳೆ ಮೆಸೇಜ್ ಇದೆ. ಎಲ್ಲ ಸಿನಿಮಾ ಥರನೇ ಇದು ಕೂಡ ಒಂದು ಡಿಫ್ರೆಂಟಾಗಿ ಒಂದು ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ. ಏನು ಅಂತ ಹೇಳಿದ್ರೆ, ಸಮಾಜದಲ್ಲಿ ಒಟ್ಟಿಗೆ ಎಲ್ಲರೂ ಸಪೋರ್ಟಾಗಿರಬೇಕು. ಆವಾಗ ಏನಾಗುತ್ತೆ ಅಂತೇಳಿದ್ರೆ, ಇಂಥ ಒಂದು ಬಿಹೇವಿಯರು ಮತ್ತು ಅಗ್ರೆಷನ್ನು ಯಾರು ಇವರೆಲ್ಲ ತೋರಿಸ್ತಾರೆ, ಅದೆಲ್ಲ ಸ್ವಲ್ಪ ಇದು ಮಾಡ್ಬೋದು. ಸೊ ಅದು ಸಪ್ರೆಸ್ ಮಾಡೋಕ್ಕೋಸ್ಕರ ಐ ಥಿಂಕ್ ಎಲ್ಲರೂ ಒಟ್ಟಿಗೆ ಇರುವಂಥದ್ದು ಸಮಾಜ ಇರಬೇಕು ಅನ್ನೋದು ಒಳ್ಳೆ ಮೆಸೇಜ್ ತೋರಿಸಿದ್ದಾರೆ. ಹೊಸಬರ ಪ್ರಯತ್ನ ತುಂಬ ಚೆನ್ನಾಗಿದೆ. ಸೊ ಹೊಸಬರನ್ನ ಬೆಳೆಸಿ, ಕನ್ನಡ ಸಿನಿಮಾನ ಮೊದಲು ಬೆಳೆಸಿ ಫಸ್ಟು. ತುಂಬ ಚೆನ್ನಾಗಿದೆ. ಎಲ್ಲ ಬಂದು ವೃತ್ತಿ ನೋಡಿ, ತುಂಬ ಚೆನ್ನಾಗಿದೆ. ಹೇಳಮ್ಮ. ಇದೆ ಚೆನ್ನಾಗಿದೆ. ಒಗ್ಗಟ್ಟಿನಲ್ಲಿ ಬಲವಿದೆ ಅಂತ ತೋರಿಸಿದ್ದಾರೆ. ಒಂದು ಹೆಣ್ಮಗಳಿಗೆ ಅನ್ಯಾಯ ಆದರೆ ಹೇಗೆ ನಿಂತ್ಕೋಬೇಕು ಅನ್ನೋದನ್ನು ಚೆನ್ನಾಗಿ ತೋರಿಸಿದ್ದಾರೆ ಅಷ್ಟೇ. ತುಂಬ ಚೆನ್ನಾಗಿದೆ. ಈಗ ಸೊಸೈಟಿಲಿ ಏನು ನಡೀತಾ ಇದೆಯೋ ಅದೇ ಥರನೇ ಅವರು ತೋರಿಸಿದ್ದಾರೆ. ತುಂಬ ಚೆನ್ನಾಗಿ ಟ್ರೈ ಮಾಡಿದ್ದಾರೆ, ಚೆನ್ನಾಗಿದೆ. ನಮಗೆ ಅದರೊಳಗೆ ಹೆಣ್ಮಕ್ಳ ಮೇಲೆ ಹರಾಜ್ ಮಾಡ್ತಾರಲ್ಲ, ಅದು ತುಂಬ ಇದಾಗಿದೆ, ಅದಿಷ್ಟು. ಸಮಾಜದಲ್ಲಿ ಏನು ಮಹಿಳೆಯರ ಮೇಲೆ ದೌರ್ಜನ್ಯ ನಡೆಯುತ್ತೆ, ಎಲ್ಲ ಪ್ರತಿಯೊಬ್ಬರು ಮಹಿಳೆಯರು ಇದು ಫಿಲಮ್ ನೋಡಿ ಮಹಿಳೆಯರ ಮೇಲೆ ಏನು ಒಂದು ದೌರ್ಜನ್ಯ ನಡೀತದೆ ಎಲ್ಲ ಒಂದು ಪೊಲೀಸ್ನವರು ಮಹಿಳೆಯರಿಗೆ ರಕ್ಷಣೆ ಕೊಡಬೇಕು ಅಂತ ಗೊತ್ತಾಗಿದೆ ಸರ್. ಫಿಲಮ್ ತುಂಬ ಚೆನ್ನಾಗಿದೆ. ಯಂಗ್ಸ್ಟರ್ಸ್ಗೆ ಸಪೋರ್ಟ್ ಮಾಡಬೇಕು. ಸ್ಟೋರಿ ಚೆನ್ನಾಗಿದೆ. ಗುಡ್ ಮೂವಿ. ಮೂವಿಲಿ ಸ್ಟೋರಿ ಇಷ್ಟ ಆಯಿತು. ಸ್ಟೋರಿ ಮತ್ತು ಎಲ್ಲರೂ ಆ್ಯಕ್ಟಿಂಗ್ ಚೆನ್ನಾಗಿ ಮಾಡಿದ್ದಾರೆ. ಧೃತಿ ಈಸ್ ಆಂಚಲ್ ಈಸ್ ಮೈ ಕಸಿನ್ಸ್ ಮೈ ಪ್ರೌಡ್. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸೂಪರ್. ಒಂದು ಮೆಸೇಜ್ ಇದ್ದರೆ ಆ ಮೆಸೇಜ್ ನೋಡಬೇಕು. ತುಂಬ ಚೆನ್ನಾಗಿದೆ ಮೂವಿ. ಹೀರೋಯಿನ್ ಆ್ಯಕ್ಟಿಂಗ್ ಎಲ್ಲ ಸೂಪರ್ ಆಗಿದೆ. ನಮ್ಮ ಬ್ರದರು ಆ್ಯಕ್ಟಿಂಗ್ ಮಾಡಿದ್ದಾರೆ, ದೀಪಕ್ ಅಂತ. ಅವ್ರದ್ದು ಆ್ಯಕ್ಟಿಂಗ್ ಚೆನ್ನಾಗಿದೆ. ಥ್ಯಾಂಕ್ ಯು. ಚಾನಲ್ ಡಿಫ್ರೆಂಟಾಗಿ ತೆಗೆದಿದ್ದಾರೆ. ಡಿಫ್ರೆಂಟ್ ಅಂದರೆ ಎಲ್ಲ ಥರನೂ, ಇವಾಗ ಫ್ಯಾಮ್ಲಿ, ಫ್ರೆಂಡ್ಸ್ ಹೆಂಗಿರಬೇಕು ಅನ್ನೋದು ಎಲ್ಲ ತೋರಿಸಿದ್ದಾರೆ. ತುಂಬ ಚೆನ್ನಾಗಿದೆ. ತುಂಬ ಇದು ಕೊಡ್ಬೋದು. ಮೂವಿ ತುಂಬ ಚೆನ್ನಾಗಿದೆ. ಒಂದು ಒಳ್ಳೆ ಮೆಸೇಜ್ ಇದೆ. ಹುಡುಗಿರು ಯಾವತ್ತೂ ವೀಕ್ ಆಗಿರಬಾರ್ದು. ನಿಮಗೆ ಎಲ್ಲ ಹುಡುಗಿರು ಎಷ್ಟೊಂದು ಫೇಸ್ ಮಾಡ್ತಾರೆ ಔಟ್ಸೈಡ್. ಅದನ್ನೆಲ್ಲ ಮೀರಿ ಹೇಗೆ ಗೆದ್ದು ನಿಂತ್ಕೋಬೇಕು ಅಂತ ತೋರಿಸ್ತಾರೆ. ಆ್ಯಂಡ್ ಮೂವಿ ಎಲ್ಲೂ ಬೋರ್ ಆಗಲ್ಲ. ಫಸ್ಟಿಂದ ಎಂಡ್ವರೆಗೂ ತುಂಬ ಚೆನ್ನಾಗಿ ಬಂದಿದೆ. ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ ಟೀಮ್ನ. ಥ್ಯಾಂಕ್ ಯು. ಎಲ್ಲರೂ ಕಾಸ್ಟಿಂಗ್ ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ. ವಿಲನ್ ಇರ್ಬೋದು, ಹೀರೋ ಇರ್ಬೋದು, ಆ್ಯಂಡ್ 2 ಕ್ಯಾರೆಕ್ಟರ್ಸ್ ಇದ್ದಾರೆ ಹುಡುಗಿರು, ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ಒಂದು ಒಳ್ಳೆ ಮೆಸೇಜ್ ಇದೆ, ಅದಿಷ್ಟ ಆಯಿತು. ಆ್ಯಂಡ್ ಹೇಳಬೇಕಂದ್ರೆ ನಿಮಗೆ ಪೈಸಾ ವಸೂಲ್ ಅಂತ ಹೇಳ್ಬೋದು. ಫುಲ್ ಮೂವಿ ಎಂಟರ್ಟೈನಿಂಗ್ ಆಗೇ ಇದೆ, ಎಲ್ಲೂ ಬೋರ್ ಆಗಲ್ಲ. ಮುಗಿದಿದೆ ನಮಗೆ ಗೊತ್ತಾಗಿಲ್ಲ, ಆ ಥರ ಇತ್ತು. ತುಂಬ ಇಂಟ್ರೆಸ್ಟಿಂಗ್ ಆಗಿತ್ತು. ಹೆಣ್ಮಕ್ಳನ್ನ ಸಮಾಜದಲ್ಲಿ ಬೆಲೆ ಕೊಡಬೇಕು, ಆ ಥರ ಮಾಡಬಾರ್ದು ಅನ್ನೋದು ಒಂದು ಮೆಸೇಜು. ಮತ್ತು ಹೆಣ್ಮಕ್ಳು ಧೈರ್ಯವಾಗಿ ಯಾವುದೇ ಒಂದು ಫೇಸ್ ಮಾಡಬೇಕು, ಅದು ಮೈನು. ಫಿಲಿಮ ಹೊಸ ಟೀಮ್ ಚೆನ್ನಾಗಿ ಮಾಡಿದ್ದಾರೆ. ಫ್ಯಾಂಟಾಸ್ಟಿಕ್ ಲೈಫ್ ಎಕ್ಸ್ಪೀರಿಯೆನ್ಸ್ ಒಂದು ಪಿಕ್ಚರು ಯಾವ ಥರ ಇರುತ್ತೆ ಅಂತ ತುಂಬ ಚೆನ್ನಾಗಿದೆ. ಯಾಕೆಂದರೆ ಇಮ್ಯಾಜಿನೇಷನ್ ಮಾಡೋಕ್ಕಾಗಲ್ಲ ಈ ಥರ ಇರ್ಬೋದು ಅಂತ. ನ್ಯಾಚುರಲ್ ಆಗಿದೆ, ತುಂಬ ಚೆನ್ನಾಗಿದೆ. ಆರ್ಟಿಸ್ಟ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಫ್ಯಾಂಟಾಸ್ಟಿಕ್, ವೆರಿ ಗುಡ್. ಚೆನ್ನಾಗಿದೆ ಸಿನಿಮಾ. ಅದೇ ಹೆಣ್ಮಕ್ಳು ಹೊರಗಡೆ ಹೋದಾಗ ಈ ಥರ ನೈಟಲ್ಲಿ ಏನಾದರೂ ಹೊರಗಡೆ ಸಿಕ್ಕಾಕೊಂಡಾಗ ಯಾರ ಜೊತೆ ಆದರೂ ಸುತ್ತಮುತ್ತ ಇರೋರು ಸಹಾಯ
ಮಾಡಿದ್ರೆ ಎಲ್ರಿಗೂ ಉಪಯೋಗ ಆಗುತ್ತೆ ಅಂತ ಒಂದು ಮೆಸೇಜ್ ಓರಿಯೆಂಟೆಡ್ ಇದೆ. ಹೊಸಬ್ರು ಎಲ್ಲರೂ ಆದರೂ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ, ಇಷ್ಟ ಆಯಿತು. ಇಟ್ಸ್ ಬೆಸ್ಟ್. ಇಟ್ಸ್ ಸೊಸೈಟಿ ಗುಡ್ ಮೆಸೇಜ್ ಫಾರ್ ಸೊಸೈಟಿ. ಇಟ್ಸ್ ಫ್ಯಾಮಿಲಿ ಬಂದು ನೋಡಬೇಕಂತ ಮೂವಿ ಇದು. ಎಲ್ಲರೂ ಬಂದು ನೋಡಿ ಅಂತ ಚೆನ್ನಾಗಿದೆ. ಧೃತಿ ಇಸ್ ಬೆಸ್ಟ್. ತುಂಬ ಚೆನ್ನಾಗಿತ್ತು. ಎಲ್ಲರದು ಎಕ್ಸ್ಪ್ರೆಷನ್ಸು, ಅವ್ರದ್ದು ಎಕ್ಸ್ಪೀರಿಯನ್ಸು ಕೇಳಿಸ್ಕೊಂಡಾಗ ಇನ್ನೂ ಒಂಥರ ಮೋಟಿವೇಶನ್ ಫೀಲ್ ಆಗ್ತಿದೆ. ಆ್ಯಂಡ್ ದಿಸ್ ಇಸ್ ಅ ವೆರಿ ಜೆನ್ಯೂನ್ ಆ್ಯಂಡ್ ಸ್ಮಾಲ್ ಎಫರ್ಟ್ ಫ್ರಮ್ ಆರ್ ಫ್ರೆಷರ್ಸ್ ಟೀಮ್ ಟು ಸ್ಪ್ರೆಡ್ ಅ ವೆರಿ ಇಂಪಾರ್ಟೆಂಟ್ ಮೆಸೇಜ್. ಸೊ ದಯವಿಟ್ಟು ನಮ್ಮನ್ನು ಸಪೋರ್ಟ್ ಮಾಡಿ, ಥಿಯೇಟರ್ಸಿಗೆ ಬಂದುಬಿಟ್ಟು ನಮ್ಮ ಸಿನಿಮಾನ ನೋಡಿ. ಆ್ಯಂಡ್ ಐ ಹೋಪ್ ಆರ್ ಮೆಸೇಜ್ ರೀಚಸ್ ಯು. ಸೊ ಯಾ, ದಟ್ಸ್ ಇಟ್. ಥ್ಯಾಂಕ್ ಯು. ತುಂಬ ಇನ್ಸ್ಪೈರಿಂಗ್ ಪಾತ್ರ ನಿಮ್ಮದು, ಎಸ್ಪೆಷಲಿ ಹೆಣ್ಮಕ್ಳನ್ನ ಇನ್ಸ್ಪೈರ್ ಮಾಡುವಂಥ ಪಾತ್ರ. ತುಂಬ ಅಪ್ರಿಸಿಯೇಷನ್ ಬರ್ತಾ ಇತ್ತು. ಹೇಗೆ ಅನಿಸ್ತು ಅದನ್ನ? It was really a goosebumps kind of a moment to hear everybody compliment me like that. But it was a very challenging role, Dhrutidu, how she goes through such an injustice. But ಈ ಸಿನಿಮಾ ಬರೀ ನಮ್ಮದು ಹುಡುಗಿಗೆ ಆಗೋ ಘಟನೆಯನ್ನು ಮಾತ್ರ ತೋರಿಸಲ್ಲ. ಅದು ಆ ಥರ ಆದಾಗ ಹೌ ಕ್ಯಾನ್ ವಿ ಆಸ್ ಅ ಸೊಸೈಟಿ ಕಮ್ ಟುಗೆದರ್ ಆ್ಯಂಡ್ ಫೈಟ್ ಆ್ಯಂಡ್ ಸೇವ್. ಸೊ ಇಟ್ ಕಮ್ಸ್ ವಿತ್ ಅ ಸೊಲ್ಯೂಷನ್. ಸೊ ನಮ್ಮ ಸಿನಿಮಾ ಬರೀ ಪ್ರಾಬ್ಲಮ್ ತೋರಿಸಲ್ಲ, ಸೊಲ್ಯೂಷನ್ ಜೊತೆಗೆ ನಾವು ಈ ಸಿನಿಮಾನ ಶೂಟ್ ಮಾಡಿದ್ದೀವಿ. ದಯವಿಟ್ಟು ಬನ್ನಿ, ನೋಡಿ, ಸಪೋರ್ಟ್ ಮಾಡಿ ನಮ್ಮ ಸಿನಿಮಾನ. ಥ್ಯಾಂಕ್ ಯು. ಸ್ವಲ್ಪ ಮೂವ್ ಮಾಡಿ ಅಂದರೆ ವಿ ಫೆಲ್ಟ್ ಆ್ಯಕ್ಚುಲಿ ಇಟ್ಸ್ ಅ ರಿಯಲ್ ಎಕ್ಸ್ಪೀರಿಯನ್ಸ್. ಅಂದರೆ ಏನಂದರೆ ತುಂಬ ಖುಷಿ ಆಗ್ತಿದೆ ಮೂವಿ ಬರ್ತಿರೋದು ಫಸ್ಟು. ಆ್ಯಂಡ್ ವಿ ಆರ್ ಟ್ರೈ ಸಮಥಿಂಗ್ ನ್ಯೂ. ನೀವೆಲ್ಲ ಬಂದು ಸ್ವಲ್ಪ ಸಪೋರ್ಟ್ ಮಾಡಿದ್ರೆ ವಿ ಕ್ಯಾನ್ ಆ್ಯಕ್ಚುಲಿ ಮೇಕ್ ಇಟ್ ಬಿಗರ್. ಆ್ಯಂಡ್ ನೋಡಿರೋ ಎಲ್ಲರಿಗೂ ಖುಷಿ ಆಗಿರೋದು ನಮ್ಗೆ ಖುಷಿ ಆಗ್ತಿದೆ, ಅಂದರೆ ಚೆನ್ನಾಗಿ ಖುಷಿ ಆಗಿರೋದು ನಮ್ಗೆ ಖುಷಿ ಆಗ್ತಿದೆ. ಆ್ಯಂಡ್ ಥ್ಯಾಂಕ್ ಯು, ನೀವೆಲ್ಲ ಸಪೋರ್ಟ್ ಮಾಡ್ತಿದ್ದೀರಾ. ಪ್ಲೀಸ್ ಟೇಕ್ ಇಟ್ ಟು ದ ಆಡಿಯನ್ಸ್. ಜಾಸ್ತಿ ಜನ ಇವತ್ತು ನಾಳೆ ಬುಕ್ ಮಾಡಿದ್ರೆ ವಿ ಕ್ಯಾನ್ ಕಂಟಿನ್ಯೂ ಸಸ್ಟೈನಿಂಗ್ ಇನ್ ದ ಥಿಯೇಟರ್ಸ್. ಧೃತಿ ಅನ್ನೋ ಮೂವಿ ತುಂಬ ಚೆನ್ನಾಗಿ ಬಂದಿದೆ ಅಂತ ಎಲ್ಲರೂ ಹೇಳ್ತಿದ್ದಾರೆ. ಅದು ನಾವು ನಂಬ್ಕೊಂಡು ನಾವು ನಿಮಗೂ ಹೇಳ್ತಾ ಇದ್ದೀವಿ. ಆ್ಯಂಡ್ ವಿ ಆಲ್ಸೋ ಫೀಲಿಂಗ್ ವೆರಿ ಗುಡ್. ಪ್ಲೀಸ್ ಡೂ ವಾಚ್ ಇನ್ ಥಿಯೇಟರ್ಸ್. ಥ್ಯಾಂಕ್ ಯು. ಸೋಷಿಯಲ್ ಮೀಡಿಯಾ ಅಂದರೆ ಸೋಷಿಯಲ್ ಇರುವಂಥ ಸಿನಿಮಾ. ಹೌದು ಸರ್. ಸೊ ಅದು ಕೂಡ ಎಲ್ಲೋ ಆಗಿಲ್ಲ, ಚೆನ್ನಾಗಿದೆ ಅಂತ ಹೇಳ್ತಾರೆ. ಹೇಗೆ ಅನಿಸ್ತಿದೆ? ಅದೇ ಸರ್, ನಾನು ಒಂದು ಮೆಸೇಜ್ ಹೇಳಬೇಕು ಅಂದರೆ ಸಿನಿಮಾ ಮಾಡಿದ್ದು. ಬಟ್ ಡೆಫಿನೆಟ್ಲಿ ಮೆಸೇಜ್ ಅಂದ್ರೆ ಅವ್ನು ಏನೋ ಒಂದು ಡೌನ್ ಥರ ನೋಡ್ತಾರೆ. ಸೊ ಅದಕ್ಕೋಸ್ಕರ ಇದನ್ನು ಎಂಟರ್ಟೈನಿಂಗ್ ಆಗಿ ಮಾಡಬೇಕು, ಎಂಗೇಜಿಂಗ್ ಆಗಿ ಮಾಡಬೇಕು. ಜನಕ್ಕೊಂದು ಎಕ್ಸ್ಪೀರಿಯನ್ಸ್, ಒಂದು ಇಮ್ಮರ್ಸಿವ್ ಎಕ್ಸ್ಪೀರಿಯನ್ಸ್ ಜೊತೆ ಒಂದು ಮೆಸೇಜ್ ಕೂಡ ಹೇಳಬೇಕು ಅಂತ. ಆ ಮೆಸೇಜ್ನ ಹೇಗೆ ಇನ್ಕ್ಲೂಡ್ ಮಾಡಿದ್ದೀವಿ ಈ ಸಿನಿಮಾ ಅಂದರೆ ಒಂದು ಟ್ರೀಟ್ಮೆಂಟು. ನಿಮ್ಗೆ ಯಾರಿಗೂ ಏನೋ ಒಂದು ಸೋಷಿಯಲ್ ಆರ್ಟ್ ಫಿಲಮ್ ಅನ್ಸಲ್ಲ. ಇಟ್ಸ್ ಲೈಕ್ ಯು ಆರ್ ದೇರ್ ಇನ್ ದ 24 hours ಆಫ್ ಜಾನರ್. ಆ ಜರ್ನಿಲಿ ಇರ್ತೀರಾ. ಆ್ಯಂಡ್ ನಿಮ್ಗೆ ಎಲ್ಲೂ ಕೂಡ ಬೋರ್ ಆಗಲ್ಲ. ದಯವಿಟ್ಟು ಬಿಲೀವ್ ಮಾಡಿ, ಚಿಕ್ಕದವರೇ ಮಾಡಿದಿರೋದು. ಬಟ್ ನಿಮ್ಗೆ ಯಾರಿಗೂ ಕೂಡ ಲ್ಯಾಗು, ಬೋರ್ ಆಗೋದಿಲ್ಲ. ಒಳ್ಳೆ ಇಮ್ಮರ್ಸಿವ್ ಎಕ್ಸ್ಪೀರಿಯನ್ಸ್ ಇರುತ್ತೆ. ಫ್ರೆಶ್ ಮಾಡ್ಕೊಂಡು ಬನ್ನಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸರ್. ಸರ್, ಒಂಥರ ನನಗೆ ಏನು ಹೇಳ್ಬೇಕಂತಾನೆ ಗೊತ್ತಾಗ್ತಿಲ್ಲ. ಆ ಥರ ಒಂದು ನಮಗೆ ನಾನು ಅಂದ್ಕೊಂಡೇ ಇರಲಿಲ್ಲ. ಏನಂತಾರೆ ಇಷ್ಟು ಚೆನ್ನಾಗಿ ಬಂದ್ಬಿಟ್ಟು ನನಗೆ ಇಲ್ಲ ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ರು. ಯಾರ್ದು ಫಸ್ಟ್ ಟೈಮ್ ಆ್ಯಕ್ಟಿಂಗ್ ಮಾಡಿದಂಗಂತೂ ಒಬ್ರಿಗೂ ಅನ್ನಿಸ್ತಿಲ್ಲ. ಥ್ಯಾಂಕ್ಸ್ ಟು ಡೈರೆಕ್ಟರ್ ನಮ್ಮ ಜಗದೀಶ್ ಅವರು ಹೇಳ್ದಂಗೆ. ಸೊ ಯಾರಿಗೂ ಎಲ್ಲೂ ಒಂಥರ ಬೋರೇ ಆಗದಿರ ಮಾಡಿರೋಂಥ ಒಂದು ಸಿನಿಮಾ. ಅದಂತೂ ನಾನು ಎದೆ ತಟ್ಕೊಂಡು ಹೇಳ್ತೀನಿ. ಸೊ ದಯವಿಟ್ಟು ಬನ್ನಿ, ಸಿನಿಮಾನ, ಕನ್ನಡ ಸಿನಿಮಾ ನೋಡಿ, ಕನ್ನಡ ಸಿನಿಮಾನ ಬೆಳೆಸಿ. ಸೊ ನೀವು ಕೇಳ್ತಾ ಇರ್ತೀರಲ್ಲ, ಎಲ್ಲಿ ನಮಗೂ ಒಂಥರ ಒಂದು ಒಳ್ಳೆ ಎಂಟರ್ಟೈನ್ಮೆಂಟ್ ಜೊತೆ ಒಂದು ಒಳ್ಳೆ ಮೆಸೇಜ್ ಇರೋಂಥ ಸಿನಿಮಾ ಬೇಕು ಅಂತ ಯಾರ್ಯಾರು ಇಷ್ಟಪಡ್ತೀರೋ ನಿಮಗೆ ಧೃತಿನೇ ಆನ್ಸರು. ಸೊ ದಯವಿಟ್ಟು ಬನ್ನಿ. ಸೊ ದಯವಿಟ್ಟು ನಾನು ಯಾಕಂದರೆ ಎಷ್ಟೋ ಜನ ಏನಾಗುತ್ತೆ, ಸಿನಿಮಾ ಬಂದ್ಬಿಡುತ್ತೆ ಹೋಗ್ಬಿಡುತ್ತೆ. ಯಾಕಂದರೆ ನೀವು ಒಂದು ಚೂರು ಒಂದು ಇಂಟ್ರೆಸ್ಟ್ ಕೊಟ್ಟು ನೀವು ಬಂದು ನೀವು ಥಿಯೇಟ್ರಿಗೆ ನೋಡಿದ್ರೆ ಸಿನಿಮಾ ನಮಗೆ ತುಂಬಾ ಹೆಲ್ಪ್ ಆಗುತ್ತೆ. ಇದಕ್ಕಿಂತ ಇನ್ನೂ ಬೆಟರ್ ಸಿನಿಮಾ, ಇದೇ ಥರ ಇನ್ನೂ ಒಳ್ಳೊಳ್ಳೆ ಸಿನಿಮಾ ಮಾಡೋಂಥ ಒಂದು ಕಾಂಟ್ರಿಬ್ಯೂಷನ್ ಕೊಡಬೇಕಂತ ನಮಗೂ ಆಸೆ ಇದೆ. ಸೊ ನಿಮ್ಮ ಸಪೋರ್ಟೇ ನಮಗೆ ಭಾಳ ಇಂಪಾರ್ಟೆಂಟು. ಸೊ ದಯವಿಟ್ಟು ಧೃತಿ ಸಿನಿಮಾ ಬನ್ನಿ. ಅಲ್ಲೇ ಎಲ್ಲ ನಿಮಗೆ ನಿಮ್ಮ ಹತ್ರ ಚಿತ್ರಮಂದಿರದಲ್ಲಿ ಸಿಗುತ್ತೆ. ಹೋಗಿ ನೋಡಿ, ನಮ್ಮನ್ನ ಹಾರೈಸಿ. ಅದಂತೂ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಈ ಸಿನಿಮಾ ರಿಲೀಸ್ ಆಗಿದೆ, ನಿಮ್ಮೆಲ್ಲರ ಸಪೋರ್ಟ್ ಬೇಕಾಗಿದೆ ನಮಗೆ. ಸೊ ಇವಾಗ ಈಗ ಜಸ್ಟ್ ಒಂದು ಫಸ್ಟ್ ಶೋ ಮುಗಿಸ್ಕೊಂಬಂದಿದ್ದೀವಿ. ಆಡಿಯನ್ಸ್ ರಿಯಾಕ್ಷನ್ಸ್ ನೋಡಿ ತುಂಬ ಖುಷಿ ಆಯಿತು. ಆಮೇಲೆ ರೆಸ್ಪಾನ್ಸು ಚೆನ್ನಾಗಿ ಬರ್ತಾ ಇದೆ. ನಮಗೆ ಬೇಕಾಗಿರೋದು ಒಂದೇ ಒಂದು, ನಿಮ್ಮೆಲ್ಲರ ಸಪೋರ್ಟ್ ಬೇಕಾಗಿದೆ. ಸೊ ಈ ವೀಕೆಂಡು ನೀವೆಲ್ಲರೂ ಬಂದು ನಮ್ಮ ಸಿನಿಮಾ ನೋಡಿದ್ರೆ ನಮಗೂ ಒಂದು ಪುಷ್ ಸಿಗುತ್ತೆ. ಆಮೇಲೆ ಈ ಥರ ಕಂಟೆಂಟ್ಸ್ನ ನಾವು ಕನ್ನಡ ಸಿನಿಮಾಗೆ ತರೋಕ್ಕೆ ನಮಗೂ ಒಂದು ಶಕ್ತಿ ಸಿಗುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು.